ಈಗ ಗೊತ್ತಾಗ್ಬೇಕಾಗಿರೋದು ನಿಮ್ಗೆ ಈ ಊರಲ್ಲಿ ಏನ್ ಕೆಲಸ, ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ. ಒಳ್ಳೆ ಮಾತಲ್ಲಿ ಕೇಳ್ತಾ ಇದೀನಿ, ಒಳ್ಳೆ ಮಾತಲ್ಲಿ ಉತ್ತರ ಕೊಟ್ಬಿಡಿ. ಇಲ್ಲದೆ ಹೋದ್ರೆ ನಮ್ಮ ಭಾಷೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ. ಏನ್ ಸರ್ ಬರೀ ಮಾತಲ್ಲೇ ಎದುರಿಸ್ತಾ ಇದ್ದೀರಲ್ಲ? ಉಮೇಶ್, ಇಷ್ಟು ಹೊತ್ತು ತಾಳ್ಮೆಯಿಂದ ಮಾತಾಡದೆ ಅಂತ ಲೈಟ್ ಆಗಿ ತಗೋಬೇಡಿ. ನನಗೇನಾದ್ರೂ ಸಿಟ್ಟು ಬಂದ್ರೆ ನಾನ್ ಮಾತಾಡಲ್ಲ, ಈ ಗನ್ ಮಾತಾಡುತ್ತೆ. ಯಾರೋ ನೀವೆಲ್ಲ ಮಾತಾಡಿ. ಹೇಗಿದ್ರು ನೀವು ಇಲ್ಲಿಗೆ ಬಂದಿರೋದು ಯಾರಿಗೂ ಗೊತ್ತಿಲ್ಲ. ನೀವುಗಳು ಇಲ್ಲೇ ಸಾಯೋದು ಯಾರಿಗೂ ಗೊತ್ತಾಗಲ್ಲ. ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ದೀನಿ, ಸತ್ಯ ಹೇಳಿ. ಹಿಂದೆ ಹೋದ್ರೆ ಸಾಯಿಸ್ಬಿಡ್ತೀನಿ. ಸರ್ ಹೇಳ್ತೀನಿ ಸರ್, ಹೇಳ್ತೀನಿ ಸರ್. ಹೇಳ್ತೀಯಾ? ನೀನ್ ಹೇಳ್ತೀಯಾ? ಹೇಳು, ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಚಿನ್ನ, ಶತಶೃಂಗ ಅಂಡ್ ನಿಮ್ಗೆ ಏನ್ ಸಂಬಂಧ? ಸರ್ ಜಿನ್ನ ಶತಶೃಂಗ ಅವ್ರು ಯಾರು ನಮಗೆ ಗೊತ್ತಿಲ್ಲ ಸರ್. ನಾವು ಬಂದಿರೋದು ನಾಗಮಣಿಗೆ ಸರ್. ಲಾಸ್ಟ್ ವೀಕು ನಾವೆಲ್ಲ ಕಾಶಿಗೆ ಹೋದಾಗ ಒಬ್ಬ ವ್ಯಕ್ತಿ ಸಿಕ್ಕಿದ್ರು ಸರ್. ಅವರು ಕನಕದುರ್ಗದವರು. ಕನಕದುರ್ಗದವನ? ಅವನ ಹೆಸರೇನು? ನಂದೀಶ ಸರ್. ಹೇಳೋ, ಏನ್ ಹೇಳ್ದ ಅವನು? ಹಲೋ, ಯಾರಾದಿದ್ದೀರಾ? ಉಮೇಶ್, Easy. Easy, bhai. Super. Good going. Bhai, good. Good, bhai. Yes. You did it. Umesh. Yes, bhai. Wow. ಉಮೇಶ್, ಆರ್ ಯು ಓಕೆ? I'm fine. ಸಾಬಿಟ್ರು ಉಮೇಶ್, ಮಿಸ್ ಆಗೋದು. Hey, don't worry, bhai. ಯಾವುದೇ ಕಾರಣಕ್ಕೂ ಅವರು ಊರ್ ಬಿಟ್ಟು ಹೋಗಕ್ಕೆ ಸಾಧ್ಯನೇ ಇಲ್ಲ. ಸರಿ ಉಮೇಶ್, ಬಾ.
ಎಲ್ಲ ಕಡೆ ಹುಡ್ಕೋಣ. ಎಸ್, ನಡಿ ನಡಿ. ಮಿಸ್ ಆಗ್ಬಿಟ್ರು ಉಮೇಶ್. ಎಲ್ಲರೂ ಅಂತ ಗೊತ್ತಾಗ್ತಿಲ್ಲ ಅಭಯ್. ಆದ್ರೆ ಸಹಸ್ರ ಬಗ್ಗೆ ಏನು ಗೊತ್ತಾಗ್ಲಿಲ್ವಲ್ಲ ಉಮೇಶ್. ಅವಳು ಕಾಣೆ ಆಗಿರೋದ್ರ ಹಿಂದೆ ಇವರೇ ಇರೋದು ಅಂತ ಅವಳು ಕಾಲ್ ಗೆಜೆ ನೋಡಿದ್ಮೇಲೆ ಗೊತ್ತಾಯ್ತು. ಅದನ್ನ ವಿಚಾರಣೆ ಮಾಡೋಣ ಅಷ್ಟರಲ್ಲಿ ಎಸ್ಕೇಪ್ ಆಗ್ಬಿಟ್ರು. ಎಲ್ಲೋಗ್ತಾರ ಅಭಯ್? ಸಿಕ್ಕೇ ಸಿಗ್ತಾರೆ, ಹುಡ್ಕೋಣ. ಬಂದವರು ನಾಗಮಣಿ ವಿಚಾರ ಹೇಳ್ತಿದ್ರು. ಅದು ಸಿಗದೆ ಅಷ್ಟು ಸುಲಭವಾಗಿ ಈ ಊರ್ ಬಿಟ್ಟು ಹೊರಗಡೆ ಹೋಗಲ್ಲ ಅವರು. ನಾಗಮಣಿ ಅಂತಿದಾರಲ್ಲ, ಇದ್ರ ಬಗ್ಗೆ ಅರ್ಥನೇ ಆಗ್ತಿಲ್ಲ. ನಾಗಮಣಿ ಅಂತ ಒಂದಿದೆ, ಆದ್ರೆ ಹಿಂದೆ ಬಿದ್ದ ಜನ ಸಾಯ್ತಾರೆ ಅಂತ ಕತೆಗಳಲ್ಲಿ ಓದಿದ್ದೆ. ಆದ್ರೆ ಇವಾಗ ಅದೆಲ್ಲ ನನ್ನ ಕಣ್ಣು ಮುಂದೆನೆ ನಡೀತಾ ಇದೆ. ಹೌದು ಹೇಳಿದ್ದೆ, ಆದ್ರೆ ಅವಳ ಕೈಯಲ್ಲಿರೋ ನಾಗಮಣಿಯ ಶಕ್ತಿ ಅವಳ ಮನಸ್ಸನ್ನ ಬದಲಾಯಿಸಿರ್ಬೋದಲ್ಲ. ಏನ್ ಹೇಳ್ತಾ ಇದೀಯ? ಹೌದು ಪ್ರೊಫೆಸರ್, ನಾಗಲೋಕಕ್ಕೆ, ನಾಗಮಣಿಗೆ, ಶಿವನಿಗೆ ಏನು ಸಂಬಂಧ ಇದೆ ಅಂತ ನಿಮಗೆ ಗೊತ್ತೇ ಇದೆ. ಅವಳು ಹುಡುಕೊಂಬಂದಿರೋದು ನಾಗಮಣಿಗೆ ಅಂದ ಮೇಲೆ ನಾಗಮಣಿಯ ಶಕ್ತಿಯನ್ನು ಬಳಸ್ಕೊಂಡು ಅವಳ ಸಮಸ್ಯೆಯನ್ನು ಪರಿಹರಿಸ್ಕೋಬಹುದಲ್ಲ. ಅಲ್ಲ, ಇಷ್ಟೆಲ್ಲ ಕಷ್ಟಪಟ್ಟು ಕೊನೆಗೆ ನೋಡಿದ್ರೆ ಪೊಲೀಸ್ ನಮ್ಮನ್ನ ಹಿಡಿಯಕ್ಕೆ ಬಂದು ನಾವು ಅವ್ರ ಕೈಯಿಂದ ತಪ್ಪಿಸ್ಕೊಂಡು ಇಲ್ಲಿ ಬಂದು ನಿಂತಿದ್ದೀವಿ. ಆ ಪೊಲೀಸರಿಗೆ ನಮ್ಮ ಬಗ್ಗೆ ಎಲ್ಲ ಡೀಟೇಲ್ಸ್ ಗೊತ್ತು. ಹಾಗಾಗಿ ಅವ್ರು ನಮ್ಮ ಬಗ್ಗೆ ಎಲ್ಲ ಕಡೆ ಇನ್ಫಾರ್ಮ್ ಮಾಡ್ಬಿಟ್ಟಿದ್ದಾರೆ ಅನಿಸ್ತಿದೆ. ಇನ್ನು ಈ ಊರಾಚೆ ನಾವು ಹೋಗ್ಬಿಟ್ರೆ ಪೊಲೀಸ್ ನಮ್ಮನ್ನ ಅರೆಸ್ಟ್ ಮಾಡ್ಬಿಡ್ತಾರೆ. ನಾವು ಜೈಲಲ್ಲಿ ಇರ್ತೀವಿ ಅಷ್ಟೇ. ಏ, ಸುಮ್ಮನೆ ತಲೆ ಕೆಟ್ಕೊಂಡು ಏನನ್ನ ಮಾತಾಡ್ಬೇಡ ಕಣ. ನಾಗಮಣಿ ನಮ್ಮ ಕೈಗೆ ಸಿಕ್ಕಿದ್ಮೇಲೆ ಯಾವ ಪೊಲೀಸು ಯಾವ ಮಿಲಿಟ್ರಿ ನಮ್ಮನ್ನ ಯಾರು ಏನು ಮಾಡೋಕ್ಕಾಗೋದಿಲ್ಲ. ಸುಮ್ಮನಿರಾ. ಆದ್ರೆ ಆ ನಾಗಮಣಿ ನಮ್ಮ ಕೈಲಿಲ್ವಲ್ಲ, ಅದಿರೋದು ಶಿವಾನಿ ಕೈಲಿ ತಾನೆ. ನಾಗಮಣಿ ನಮ್ಮ ಕೈಯಲ್ಲಿ ಇರದೇ ಇರ್ಬೋದು, ಆದ್ರೆ ಸಹಸ್ರ ನಮ್ಮ ಜೊತೆ ಇದ್ದಾಳಲ್ಲ. ಯಾರು ಕಾಣದ ಜಾಗದಲ್ಲಿ ಸಹಸ್ರ ಇದ್ದಾಳೆ. ಅವಳಿಗೋಸ್ಕರ ನಾಗಿಣಿ ಬರಲೇಬೇಕು. ಅವಳಿಗೋಸ್ಕರ ಇವಳ್ಯಾಕೆ ಬರ್ತಾಳೆ? ತಪ್ಪಿಸ್ಕೊಂಡು ಹೋಗೋ ಅವಕಾಶ ಸಿಕ್ಕರೆ ತಪ್ಪಿಸ್ಕೊಂಡು ಹೋಗ್ತಾಳೆ. ಖಂಡಿತ ಬರ್ತಾಳೆ. ನಾಗಮಣಿ ಇದ್ದ ಮಾತ್ರಕ್ಕೆ ಶಿವಾನಿ ಊರಿಂದ ಹೊರಗೆ ಹೋಗಲು ಸಾಧ್ಯವೇ ಇಲ್ಲ. ಅವಳು ಈ ಊರಿನಿಂದ ಹೊರಗೆ ಹೋಗಬೇಕಾದ್ರೆ ಸಹಸ್ರಳ ಸಹಾಯ ಬೇಕೇ ಬೇಕು. ಆ ಕಾರಣಕ್ಕಾದರೂ ಸಹಸ್ರಳನ್ನು ಹುಡುಕೊಂಡು ಬಂದೇ ಬರ್ತಾಳೆ. ಹುಡ್ಕೊಂಡು ಬಂದ್ರೆ ಸಹಸ್ರನ ನಿನ್ ಜೊತೆ ಕಳಿಸ್ಬೇಕು ಅಂದ್ರೆ ನಾಗಮಣಿಯನ್ನ ನಮಗ್ ಕೊಡು ಅಂತ ಕೇಳೋದು, ಒಳ್ಳೆ ಮಾತಲ್ಲಿ ಕೇಳೋದು. ಬಗ್ಲಿಲ್ಲ ಅಂದ್ರೆ ಎದುರಿಸೋದು, ಅದಕ್ಕೂ ಒಪ್ಲಿಲ್ಲ ಅಂದ್ರೆ ಸ್ತಂಭನ ಪ್ರಯೋಗ ಮಾಡೋದು. ನಾಗಮಣಿಯನ್ನ ಪಡೆಯೋದು, ಅಲ್ಲಿಂದ ಹೊರಡೋದು. ಇದೇ ನಮ್ಮ ಪ್ಲಾನು. ಉದ್ದೇಶ ಏನೋ ಸರಿಯಾಗೇ ಇದೆ, ಆದ್ರೆ ಈ ಊರಲ್ಲಿ ನಾಗಿಣಿ ಬಂದ್ಸೋಕೆ ಪ್ರಯತ್ನ ಆಗ್ತಾನೆ ಇದೆ ಅಲ್ವಾ? ನಾಗಿಣಿ ನಮ್ಮ ಕೈಗೆ ಸಿಗೋಕ್ಕೂ ಮುಂಚೆ ಆ ಜಿನ್ನ ಕೈಗೆ ಸಿಗಾಕೊಂಡ್ರೆ ನಮ್ಮ ಪ್ಲಾನ್ ಎಲ್ಲ ಫ್ಲಾಪ್ ಆಗೋಗುತ್ತಲ್ಲ. ಹೌದಲ್ಲ ಮಾಣಿಕ್ಯ, ಅದಕ್ಕೆಲ್ಲ ಅವಕಾಶ ಕೊಡಬಾರ್ದು. ಏನಾದ್ರೂ ಮಾಡು. ಉಸ್ತಾದ್, ಸಹಸ್ರ ನನ್ನ ಕಾರಣ ಆದವಳು ಇದುವರೆಗೂ ಬಂದಿಲ್ಲ. ಅವಳು ಇಲ್ಲ ಅಂದ್ರೆ ಈ ಊರಲ್ಲ. ಏನಾದ್ರು ಮಾಡಿ ಸಹಸ್ರನ ಹುಡುಕೊಡಿ. कोई चिंता नहीं करो, वो लड़की को कुछ नहीं तकलीफ होता है। सहस्रा थोड़ी ही देर में इधर आने वाली है। मैं रात को रहमान को दुआ करने के टाइम में मुझे सब कुछ पता चल गया। कोई शक्ति सहस्रा को बंद नहीं कर सकता है। थोड़ी ही देर में वो सहस्रा इधर आती है। ಏನ್ ಹೇಳ್ತಾವ್ರಿ ಇವರು? ಸಹಸ್ರಾಗೆ ಕರ್ಸೋದು ಅವ್ರದಿಗೆ ಜವಾಬ್ದಾರಿ ಅಂತ ರಾತ್ರಿನೇ ಪೂಜೆ ಮಾಡಿ ಆಗಿದೆ. ಒಳ್ಳೆ ಕೆಲಸ ಮಾಡಿದ್ರಿ ಗುರುಗಳೇ. ಸಹಸ್ರ ಇಲ್ಲಾಂದ್ರೆ ಏನು ನಡೆಯಲ್ಲ. ಹೌದು ಉಸ್ತಾದ್, ಬೇಗ ಪೂಜೆ ಮಾಡಿ, ತಡ ಮಾಡೋದ್ ಬೇಡ. ಇವತ್ತೇ ನಾಗಿಣಿ ಬಲಿ ಆಗ್ಬೇಕು, ಸಮಸ್ಯೆ ಎಲ್ಲ ಪರಿಹಾರ ಆಗ್ಬೇಕು, ಊರಿಗೆ ಹೊಂಟಿರೋ ಶಾಪ ದೂರ ಆಗ್ಬೇಕು, ಸಹಸ್ರ ಬರ್ಬೇಕು ಉಸ್ತಾದ್.
ಬಂಚಿ ಅವಳನ್ನ ಲಾಕ್ ಮಾಡಿ ನಾಗಮಣಿ ನನ್ನ ಕೈಗೆ ಸಿಗೋ ಹಾಗಾಗಿ ಅವಳು ಸಿಗ್ತಾಳೆ. ಎಸ್, ಅವಳ ಬಂಧನ ಆಗ್ಬೇಕು. ಅವಳಿಗೆ ಏನ್ ತೊಂದರೆ ಮಾಡೋದಕ್ಕೂ ಶಕ್ತಿನೇ ಇರಬಾರ್ದು. ಆ ಟೈಮ್ನಲ್ಲಿ ನಾಗಮಣಿನ ನಾನು ಎತ್ಕೊಂಡು ಹೋಗ್ಬಿಡ್ತೀನಿ. ನಾಗಿನಿ ಅವಳು ಬಂದು ಒಂದ್ಸಲ ಬಂಧನ ಆದ್ರೆ ಅವಳ ಸ್ಪರ್ಶದಿಂದ ಕಣ್ಣಮ್ಮನ ಕಣ್ಣು ಶಾಂತ ಆದ್ರೆ ಅಷ್ಟೇ ಸಾಕು. ಅದು ನನಗೆ ಸ್ವಂತ. ನಿನ್ನ ಮನಸ್ಸು ನಾನು ಹೇಳಿದ ಹಾಗೆ ಕೇಳುತ್ತದೆ. ಸತ್ಯ ಹೇಳು, ನಾಗಮಣಿಯನ್ನು ಎಲ್ಲಿಟ್ಟಿದ್ದೀಯಾ? ಶಾಂತಗೊಳಿಸಿದ ನಾಗಮಣಿಯನ್ನು ಎಲ್ಲಿ ಬಚ್ಚಿಟ್ಟಿದೆ ಹೇಳು ನಾಗಿನಿ. ಹೇಳು, ಎಲ್ಲಿಟ್ಟಿದ್ದೀಯಾ ಹೇಳು. ನಾಗಮಣಿನ ಕಣ್ಣಮ್ಮನ ದೇವಸ್ಥಾನ ಎದುರುಗಡೆ ಇರೋ ಅರಳಿ ಕಟ್ಟೆಯಲ್ಲಿ ಬಚ್ಚಿಟ್ಟಿದ್ದೀನಿ. ವೆರಿ ಸಿಂಪಲ್. ನಾಗಮಣಿ ಎಲ್ಲಿದೆ ಅಂತ ತಗೊಂಡ್ ಕೊಡು, ನಾವಿಲ್ಲೇ ಕಾಯ್ತಾ ಇರ್ತೀವಿ. ಇವತ್ತಿಗೆ ನಿಮ್ಮ ಖೇಲ್ ಖತಮ್, ನಾಟಕ್ ಬಂದ್. ಓ ಮಾಣಿಕ್ಯ, ಈ ಪ್ಲಾನ್ ನ ಮಾಸ್ಟರ್ ಮೈಂಡ್. ಆಯ್ತಾ, ತೆಗಿ. ಇದನ್ನ ಇಟ್ಕೊಂಡಲ್ವಾ ನೀನ್ ಇಷ್ಟೆಲ್ಲ ಮೆರಿತಿದ್ದು? ಸಹಸ್ರ, 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 ಏನಾಯ್ತು? ಸಹಸ್ರ, ನಿನಗೇನು ಆಗಿಲ್ಲ ತಾನೆ? ಸಹಸ್ರ ಮಾತಾಡು. ಇಲ್ಲಿಂದ ಹೋಗೋಣ ಸಹಸ್ರ. ಸಹಸ್ರ, ನಾನು ಶಿವಾನಿ ಬಂದಿದ್ದೀನಿ. ಸಹಸ್ರ ಬಾ ಹೋಗೋಣ. ಏನಾಗ್ತದೆ? ಇಲ್ಲ, ಶಿವ್ ಕೈಗೆ ನಾಗಮಣಿ ಸಿಗ್ಬಾರ್ದು. ನಾನೇನಾದ್ರೂ ಮಾಡ್ಲೇಬೇಕು. ನೀ ಇಲ್ಲೇ ನಾನು ಬೇಗ ಬಂದ್ಬಿಡ್ತೀನಿ. ಉಮೇಶ್, ಬೇಡಿ ಹಾಕಿ. ನೋಡ್ರಿ, ಲಾಕ್ ಮಾಡ್ರಿ. ಬನ್ರಿ ಇಲ್ಲಿ, ಲಾಕ್ ಮಾಡ್ರಿ. ಮಾಣಿಕ್ಯ, ಕೊನೆಗೂ ಸಿಕ್ಬಿದ್ದಲ್ಲ. ನಿಮಗೆಲ್ಲ ಮುಂದೆ ಇದೆ ಮಾರಿಯಪ್ಪ. ಕುಡ್ಸಿ ಒಳಗ್ ಕುಡ್ಸಿ. ಒಂದು ನಿಮಿಷ. ಸಹಸ್ರ ಎಲ್ಲಿ? ಅಲ್ಲಿ ಅಂದ್ರೆ ಅಲ್ಲಿದ್ದಾಳೆ. ಉಮೇಶ್, ಇವ್ರನ್ನ ಕರ್ಕೊಂಡು ಹೋಗಿ ನಾನು ಬರ್ತೀನಿ. ಆ ನಾಗಿಣಿ ಎಲ್ಲೇ ಇದ್ರು
ಇವತ್ತು ಅವಳನ್ನ ನಾನು ಬಂಧಿಸದೆ ಬಿಡೋದಿಲ್ಲ. मुझे शक्ति दो, ये गांव वालों को देखो, सबको भला करो. आओ आओ शक्ति. ಖುದಾ, ಇವತ್ತು ನಮ್ದಕ್ಕೆ ಗೆಲ್ಲೋಕೆ ಸಮಯ ಹತ್ರ ಬಂದಿದೆ. ಇವತ್ತು ನಾಗಿಣಿ ಎಲ್ಲೇ ಇದ್ರು ಅವಳಿಗೆ ಗಿರಫ್ತಾರ್ ಕರ್ಕೆ ಈ ನಂದು ಮಂತ್ರದಂಡ ಎಲ್ಲಿಗೆ ಅವಳನ್ನ ಕರ್ಕೊಂಡೇ ಬರ್ತದೆ. ಹೋಗು, ನಾಗಿಣಿ ಎಲ್ಲೇ ಇದ್ರು ಅವಳಿಗೆ ಬಿಡ್ಬೇಡ. ಅವಳಿಗೆ ಹೇಳ್ಕೊಂಡ್ಬಂದು ಇದೇ ಚಕ್ರದಾಗೆ ಕುಂಡ್ರಿಸ್ಬೇಕು. ಹೋಗು. ದೇಖೋ, ನಂದು ಈ ಶಕ್ತಿ ಯಂತ್ರ ನಾಗಿಣಿಗೆ ಗಿರಫ್ತಾರ್ ಮಾಡಿ ಇಲ್ಲಿಗೆ ಹೇಳ್ಕೊಂಡು ಬರ್ತೈತೆ. ನಾಗಿಣಿ, ಅದೇ ನಮ್ಮ ಊರ್ನ ಹಾಳು ಮಾಡಕ್ ಬಂದು ಮಾರಿ ನೀನು ಅಂತ ನಮಗ್ ಗೊತ್ತಾಗ್ಲೇ ಇಲ್ಲ. ಇಷ್ಟು ವರ್ಷ ನಾವೆಲ್ಲ ಎಷ್ಟು ಕಷ್ಟಪಟ್ವಿ. ನಮ್ಮ ಊರಿಗೆ ಬಂದ ನಾಗಗಳನ್ನೆಲ್ಲ ಹೊಡೆದಾಕಿದ್ವಿ. ಇದಕ್ಕೆಲ್ಲ ಕಾರಣ ನೀನೆ. ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ, ಸುಮ್ಮನೆ ಬಿಡಲ್ಲ. ನಮ್ಮ ಸಹಸ್ರನು ಒಂದೇ, ನೀನು ಒಂದೇ ಅಂತ ತಿಳ್ಕೊಂಡಿದ್ದೆ. ನಮ್ಮೂರಿಗೆ ಹೆಮ್ಮಾರಿ ಆಗ್ಬಿಟ್ಟಲ್ಲ ನೀನು. ನನ್ನ ಮನೇಲಿ ಎತ್ಕೊಂಡು ನಮ್ಮೂರಲ್ಲಿ ದುರಂತಗಳನ್ನ ಸೃಷ್ಟಿ ಮಾಡಿದವಳು ನೀನು. ಓ ಅಷ್ಟೇ ಅಲ್ಲ ವಸಂತಣ್ಣ, ಇವಳು ಏನಂತ ಅನ್ಕೊಂಡಿದ್ದೀರಿ ನೀವು? ಇವಳು ಸಾಧಾರಣದವಳಲ್ಲ. ನಿಮ್ ಮಗ ಅಭಯ್ನ ಬಂಧನದಲ್ಲಿ ಇಟ್ಟಿದ್ದು ಅಲ್ದೆ ನಿಮ್ ಮನೆಗೆ ಸೇರ್ಕೊಂಡು ನಿಮ್ ಜೊತೆಲೆ ಇದ್ದು ನಿಮ್ಮೆಲ್ರನ್ನು ನಂಬಿಸಿ ಕಣ್ಣೂರಲ್ಲಿ ಬಿದ್ದಿರೋ ಕಣ್ಣಮ್ಮನ್ನ ಎತ್ಕೊಂಡು ಹೋಗಕ್ ಬಂದಿದ್ದಾಳೆ ಇವಳು. ಶಿವಾನಿ, ನೀನೇನು ಇಲ್ಲೇ ಕೂತಿದ್ಯಾ? ಎದ್ದಾಳ ಮೇಲೆ. ಅಭಯ್, ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ವಾ ನಿನ್ಗೆ? ಸುಮ್ನೆ ನಿಂತ. ಹೇ ಭೋಲೆನಾಥ, ಕಣ್ಣೂರಿನ ಪುಣ್ಯ ನೆಲದಲ್ಲಿ ದುಷ್ಟ ದುರುಳರೇ ಕಹಳೆಯನ್ನು ಊದುತ್ತಿದ್ದಾರಲ್ಲ ದೇವ. ಸರ್ಪ ಬಂಧನಕ್ಕೆ ಸರ್ವ ತಯಾರಿಯೂ ನಡೆದು ಹೋಗಿದೆಯಲ್ಲ ದೇವ. ಆ ಕಣ್ಣೂರಿನ ನೆಲದಲ್ಲಿ ಸಹಸ್ರ ಸಹಸ್ರ ಸರ್ಪಗಳ ಹತ್ಯೆಯಾದರೂ ಆ ಗಾದ ನೆಲವೇಗೆ ತಂಪಾಗುತ್ತಿಲ್ಲ ತಂದೆ. ಹೇ ಭೋಲೆನಾಥ, ಆ ದುಷ್ಟ ದುರುಳರು ನೇಡಿರುವಂತಹ ಬಲೆಯಿಂದ ಶಿವಾನಿಯನ್ನ ಕಾಪಾಡು. ನಮ್ಮೂರು ಬೆಂಗಾಡಾಗೋದಿಕ್ಕೆ ನೀನೇ ಕಾರಣ. ನಮ್ಮೂರ ಕಣ್ಣಮ್ಮನ್ ಕಣ್ ಕಿತ್ಕೊಂಡೋಗಿತ್ತು ನೀನು. ಇಷ್ಟು ದಿನ ನಮ್ಮೂರಿಗೆ ಯಾರು ಹೆಣ್ಣು ಕೊಡ್ತಿರ್ಲಿಲ್ಲ. ನಮ್ಮೂರು ಹೆಣ್ಮಕ್ಳನ್ನ ಯಾರು ಮದುವೆ ಮಾಡ್ಕೊಳ್ತಿರ್ಲಿಲ್ಲ. ಅದಕ್ಕೆಲ್ಲ ನೀನೇ ಕಾರಣ. ಒಂದ ಎರಡ ನಮ್ಮೂರ್ನವ್ರು ಪೇಟೆಗೆ ಹೋದ್ರೆ ಕಣ್ಣೂರ್ನವ್ರು ಅಂತ ಹೇಳ್ಕೊಳಕ್ಕೂ ನಾಚಿಕೆ ಆಗ್ತಿತ್ತು. ಎಷ್ಟು ಕಷ್ಟಪಟ್ಟಿದೀವಿ, ಎಲ್ಲ ನಿನ್ನಿಂದನೇ ಆಗಿರೋದು. ನೋಡಿ, ಕಣ್ಣಮ್ಮಂದು ಕಣ್ಣು ಕೊಡ್ಸಕ್ಕೆ ಈ ನಾಗಿಣಿಯಿಂದ ಮಾತ್ರ ಸಾಧ್ಯ. ಇವಳಿಗೆ ಬಿಟ್ರೆ ಯಾರ್ದು ಕೈಯಿಂದನೂ ಕಣ್ಣಮ್ಮಂದ ಕಣ್ಣು ಅಲ್ಲಿ ಜಾಗಕ್ಕೆ ತಗೊಂಡೋಗಿ ಕುಂಡ್ರಿಸಕ್ಕೆ ಆಗಕ್ಕಿಲ್ಲ. ಒಂದು ಸತ್ಯ ತಿಳ್ಕೊಳ್ಳಿ, ನಿಮ್ದಕ್ಕೆಲ್ಲ ಸೇರಿ ಈ ನಾಗಿಣಿಗೆ ಏನಾದ್ರೂ ಮಾಡಿ ಅವಳಿಗೆ ಜೀವಾಗೆ ತೆಗೆದ್ರೆ ಕಣ್ಣಮ್ಮಂದು ಶಾಪ ನಿಮ್ಗೆ ತಟ್ಟೆ ಬಿಡಕ್ಕಿಲ್ಲ.
ಈ ಪ್ರಪಂಚ ಇರೋದಕ್ಕೆ ಈ ನಿಮ್ಮ ಕಣ್ಣೂರು ಉದ್ಧಾರನೂ ಆಗಕ್ಕಿಲ್ಲ, ಹಾಳಾಗಿ ಹೋಯ್ತದೆ. ಯೋಚನೆ ಮಾಡಿ, ಎಲ್ರು ಯೋಚನೆ ಮಾಡಿ. ಸಹಸ್ರ, ನೀನಾದ್ರೂ ನನ್ನ ಮಾತು ಕೇಳು. ನಿನ್ ಮಾತು ಏನ್ ಕೇಳೋದು? ನೀನೇನು ಅಂತ ಇಲ್ಲಿ ಎಲ್ರಿಗೂ ಗೊತ್ತಾಗಿದೆ. ತಾಯಿ ಮಾದನಮ್ಮ, ನಿನ್ನ ಕೃಪೆಯಿಂದ ಈ ದೀಪವನ್ನು ಪಡೆದುಕೊಂಡಿದ್ದೇನೆ. ಇದಕ್ಕೆ ಭೂತ, ಭವಿಷ್ಯ, ವರ್ತಮಾನ ಎಲ್ಲವೂ ತಿಳಿದಿದೆ ಅಲ್ಲವೇ? ಇದು ಶಿವಾನಿಯ ಬಗ್ಗೆ ಸತ್ಯವನ್ನು ಹೇಳಿದರೆ ನನ್ನ ದಾರಿ ದೀಪ ಆರಿ ಹೋಗುವುದೇ? ಹೇ ಸಹಸ್ರ, ನಿನ್ನ ಬಳಿ ಇರುವುದು ನಾನು ಸೃಷ್ಟಿ ಮಾಡಿದಂತಹ ದೀಪ. ಅದು ನಾನು ನುಡಿಸಿದಂತೆಯೇ ನುಡಿಯುವುದು. ನನ್ನ ಬಳಿ ನಿನ್ನ ದೀಪ, ನಿನ್ನ ಬಳಿ ಇರುವುದು ನನ್ನ ದೀಪ. ಹೇ ಸಹಸ್ರ, ನಿನ್ನ ಬಳಿ ಇದ್ದದ್ದು ಸತ್ಯಕ್ಕೆ ಒಂದೇ ದೀಪ, ಮಾತನಾಡುವ ದೀಪ. ಈಗ ಅದು ನನ್ನ ವಶದಲ್ಲೇ. ಹೇ ನಾಗಿಣಿ, ಇಲ್ಲ, ಸಾಧ್ಯನೇ ಇಲ್ಲ. ದೀಪ ಸುಳ್ಳು ಹೇಳ್ತಿದೆ. ಮುಚ್ಚ ಬಾಯೇ, ದೀಪೇಶ್ವರಿ ಹೇಳಿದ್ ಕೇಳಲಿಲ್ವಾ? ದೊಡ್ಡದಾಗ ನನ್ ಬಗ್ಗೆನೇ ಹೇಳಕ್ ಬಂದ್ಬಿಟ್ಲ. ಇದು ಹೇಗೆ ಸಾಧ್ಯ? ದೀಪೇಶ್ವರಿ ಸುಳ್ಳು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ತಂತ್ರ ಇದು ಏನ್ ನಡೀತಾ ಇದೆ? ಶತಶೃಂಗ ನಮ್ಮೂರಿನ ದೇವಸ್ಥಾನದ ಕಾವಲುಗಾರ. ದೀಪೇಶ್ವರಿ ಹೇಳಿದ್ ಕೇಳಿಸ್ಕೊಂಡ್ಯಾ ಶಿವಾನಿ? ಇಲ್ಲ ಸಹಸ್ರ, ಇಲ್ಲ. ಇಲ್ಲೇನೋ ತಪ್ಪಾಗಿದೆ. ಸರಿಯಾಗೇ ಇದೆ, ಆದ್ರೆ ನಾವೆಲ್ಲ ತಪ್ಪು ತಿಳ್ಕೊಂಡಿದ್ವಿ ಅಷ್ಟೇ. ಶತಶೃಂಗನ್ ಬಗ್ಗೆ ವಿಚಾರಿಸು ಅಂತ ಹೇಳ್ತಾ ಇದ್ದೆ ಅಲ್ವಾ? ಇವಾಗ ಏನ್ ಹೇಳ್ತೀಯಾ? ನಿನ್ ಉದ್ದೇಶ ಏನಿತ್ತು? ಏನೇ ಇದ್ರು ಇವತ್ತು ನಿನ್ ಸುಳ್ಳು ನಡೆಯಲ್ಲ ಶಿವಾನಿ. ಹೌದೌದು, ಈಗ ಸತ್ಯ ಗೊತ್ತಾಯ್ತಲ್ಲ. ಪೂಜೆ ಶುರುವಾಗ್ಲಿ. ಈ ನಾಗಿಣಿ ಕಣ್ಣನ್ನ ಯಥಾಸ್ಥಾನಕ್ಕೆ ಸೇರಿಸಿದ ತಕ್ಷಣ ಇವಳು ಬಲಿ ಆಗ್ಲಿ ಅಂತ ಪೂಜೆ ಶುರು ಆಗ್ಬಿಡ್ಲಿ. ಊತಾತ್. ಹಲೋ, ಏನು ಒಬ್ಬ ಪೊಲೀಸ್ ಆಫೀಸರ್ ಮುಂದೆನೆ ಬಲಿ ಕೊಟ್ಬಿಡ್ತೀರಾ? ಇದ್ರ ಪರಿಣಾಮ ಇವಾಗ ಗೊತ್ತಾಗಲ್ಲ, ಆಮೇಲೆ ಗೊತ್ತಾಗುತ್ತೆ. ಮತ್ತೆ ನೀವುಗಳು ಈ ಮೂಢನಂಬಿಕೆಗೆ ಬಲಿ ಆಗ್ತಿದ್ರಾ? ಅರ್ಥ ಮಾಡ್ಕೊಳ್ಳಿ. ಅಬ್ಬಾಯಿ, ಸುಮ್ಮನಿರಕ್ಕಾಗಲ್ವಾ ನಿನ್ಗೆ? ಅವಾಗಿಂದ ಎಲ್ಲ ಒಂದಲ್ಲ ಒಂದು ಹೇಳ್ತಾನೆ ಇದೆಯಾ? ಹೋಗಾಚೆ. ಅದು ಹಾಗಲ್ಲ. ಅಬ್ಬಾಯಿ, ಹೊಡಿ ಇಲ್ಲಿಂದ, ಹೊಡ. ಕೊಡಿಲಿ, ತಗೊಳ್ಳಿ ಬಾ. ಅಬ್ಬಾಯಿ, ಕಪಾಲ, ಹೇಳಿ ಗುರುಗಳೇ. ಇಂದು ಮಧ್ಯಾಹ್ನಕ್ಕೆ ನನ್ನ ಆತ್ಮ ಈ ದೇಹಕ್ಕೆ ಸೇರಿ 33 ವರ್ಷ ಆಗುತ್ತದೆ. ಇಂದು ನಾನು ಈ ದೇಹವನ್ನು ತೊರೆಯಲೇಬೇಕು. ಅಲ್ಲಿ ವಶೀಕರಣವಾಗಿ ಮಲಗಿರುವ ಆದಿಶೇಷನ ಮಾನವ ರೂಪಿ ತ್ರಿಶೂಲ ದೇಹಕ್ಕೆ
ನನ್ನ ಆತ್ಮ ಸೇರಲೇಬೇಕು. ಅದಕ್ಕೆ ನೀನು ನನಗೆ ಸಹಾಯ ಮಾಡಲೇಬೇಕು ಕಪಾಲ. ಹೇಳಿ ಗುರುಗಳೇ, ನಾನೇನು ಮಾಡಬೇಕು? ಪೂಜಾ ವಿಧಿಗಳು ಇನ್ನೇನು ಶುರುವಾಗಲಿದೆ. ಮೊದಲನೇ ಹಂತದಲ್ಲಿ ಯೋಗ ನಿದ್ರೆಯಲ್ಲಿ ಮಲಗಿರುವ ಈ ತ್ರಿಶೂಲನ್ನು ಎಬ್ಬಿಸಬೇಕು. ಅವನಿಗೆ ಮಂತ್ರ ಮಜ್ಜನ ಮಾಡಿಸಬೇಕು. ನನ್ನ ಆತ್ಮವನ್ನು ಸೇರಲು ಇವನ ದೇಹವನ್ನು ಶುಚಿಗೊಳಿಸಬೇಕು. ಅದಕ್ಕೆಲ್ಲ ತಯಾರಿ ಆಗಿದೆ ತಾನೆ? ಆಗಿದೆ ಗುರುಗಳೇ. ಆ ಪೂಜೆಗೆ ಮಾದಲಮ್ಮನ ಪೂರ್ವ ದಿಕ್ಕಿನ ಕೆರೆಯಲ್ಲಿ ಮಡಿಕೆ ನೀರು ಬೇಕು. ತಯಾರಿದೆ ಗುರುಗಳೇ. ಇನ್ನುಳಿದಂತೆ ಆತ್ರೇಯ ವೃಕ್ಷದ ಬೇರು, ಅಶೋಕ ಮರದ ಚಿಗುರೆಲೆ ನಿನ್ನೆಯೇ ಶೇಖರಿಸಿದೆ ಗುರುಗಳೇ. ಭಲೆ ಭಲೆ ಕಪಾಲ. ಹಾಗೆಯೇ ಆ ಗಬ್ಬಿಲ ಹಕ್ಕಿಯ ತತ್ತಿಗಳು, ಕರಿವರಹದ ನೆತ್ತರು, ಏಳು ಚೇಳು, ಬಿಳಿ ಮಾರ್ಜಾಲದ ತಲೆ, ಕಟ ಸರ್ಪಗಳ ಪೊರೆ ಎಲ್ಲವೂ ಸಿದ್ಧವಾಗಿದೆ ಗುರುಗಳೇ. ನಾಳೆ ಮಾದಲಮ್ಮ ಅಂತಿಮ ಮರ್ಕಟ ಪೂಜೆಗೆ ಎಲ್ಲವೂ ತಯಾರಿನ ತಾಯೇ. ನನ್ನ ನೆತ್ತರು ನಿನ್ನ ಪಾದವ ಸೇರುವ ಹೊತ್ತಿಗೆ ಇವನ ದೇಹಕ್ಕೆ ನನ್ನ ಆತ್ಮ ಸೇರಲಿದೆ. ಕಪಾಲ ಗುರುಗಳೇ, ನಾನು ಹೇಳುವುದನ್ನು ಗಮನವಿಟ್ಟು ಕೇಳು. ಅವನ ದೇಹದಿಂದ ಆತ್ಮವನ್ನು ಬೇರ್ಪಡಿಸಿದಾಗ ನಿನಗೆ ಸೂಚನೆಯನ್ನು ನೀಡುತ್ತೇನೆ. ಆಗ ನೀನು ನನ್ನ ರುಂಡವನ್ನು ಕತ್ತರಿಸಬೇಕು. ಸರಿ ಗುರುಗಳೇ. ನನ್ನ ರಕ್ತ ಮಾದಲಮ್ಮನ ಪಾದಕ್ಕೆ ಸೇರುವ ಹೊತ್ತಿಗೆ ಹಲೋ ಅಭಯ್, ಎಲ್ಲಿದ್ಯಾ? ಇಲ್ಲೇ ಯಡೂರು ಮಂಗಲದಲ್ಲಿ ಒಂದು ಎನ್ಕ್ವೈರಿ ಇತ್ತು, ಬಂದಿದ್ದೆ. ಓಕೆ, ಬೆಳಿಗ್ಗೆ ರೆಸ್ಟ್ ಮಾಡಿದ್ವಲ್ಲ, ಅವ್ರೇನಾದ್ರು ಬಾಯ್ ಬಿಟ್ರಾ? ಇನ್ನೂ ಇಲ್ಲ ಕಣೋ. ಅವ್ರನ್ನ ನಮ್ಮ ಇಂಟರ್ಗೇಷನ್ ಟೀಮ್ಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ. ಅವರೇ ಬಾಯ್ ಬಿಡಿಸ್ತಾರೆ. ಹೌದು, ಏನೋ ಫೋನ್ ಮಾಡಿದ್ದು? ಅರೆಸ್ಟ್ ಮಾಡ್ಬೇಕಾಗಿರೋದು ಅವ್ರನ್ನ ಮಾತ್ರ ಅಲ್ಲ, ಇಡೀ ಊರ್ನೇ ಅರೆಸ್ಟ್ ಮಾಡ್ಬೇಕು. ಇದನ್ನ ಹೇಳೋದಕ್ಕೆ ಫೋನ್ ಮಾಡಿದೆ. ನಾವು ಏನೋ ಹೇಳ್ತಿದೀಯಾ? ಈ ಊರಿನ ಜನಕ್ಕೆ ಬುದ್ಧಿ ಬರಲ್ಲಪ್ಪ. ನಾನು ಅಷ್ಟೇ ಹೇಳಿದ್ಮೇಲೂ ನನ್ನ ಮಾತನ್ನೇ ಮೀರಿ ಆ ನಾಗಿಣಿನ ಬಲಿ ಕೊಡಕ್ ಹೊರಟಿದ್ದಾರೆ. ಆಮೇಲೆ ಆ ಜಿನ್ನ ಮತ್ತೆ ಗ್ಯಾಂಗ್ ಅವರು ಇಲ್ಲೇ ಇದ್ದಾರೆ. ವಾಟ್? ಉಮೇಶ್, ನನಗನ್ಸುತ್ತೆ ಬೆಳಿಗ್ಗೆ ನಾವು ಅರೆಸ್ಟ್ ಮಾಡಿದವ್ರಿಗೂ ಈ ಜಿನ್ನ ಮತ್ತೆ ಗ್ಯಾಂಗು ಏನೋ ಲಿಂಕ್ ಇದೆ ಅಂತ. ಇನ್ ಕೇಸ್ ಅವ್ರಿಬ್ರಿಗೆ ಸಂಬಂಧ ಇದೆ ಅಂತ ಗೊತ್ತಾದ್ರೆ ಇವ್ರನ್ನ ಅರೆಸ್ಟ್ ಮಾಡ್ಬೇಕಾಗುತ್ತೆ. ಇವರೆಲ್ಲ ಸೇರ್ಕೊಂಡು ಊರ್ಗೆ ಏನ್ ಮಾಡ್ತಾರೆ ಅಂತ ಭಯ ಆಗ್ತಿದೆ. ಉಮೇಶ್, ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕು. ಹೇಳೋ. ನೋಡು, ಇಲ್ಲಿ ಯಾವಾಗ ಏನ್ ಬೇಕು. ಅಭಯ್, ಇದೆಲ್ಲ ನೀನು ಗೊತ್ತಾಗಲ್ಲ. ಒಂದ್ಸರಿ ಹೇಳಿದ್ರೆ ಅರ್ಥ ಮಾಡ್ಕೋ. ಸರಿ, ನೀವು ತಪ್ಸಲ್ವಾ? ಆಯ್ತು, ನಾನೇ ತಪ್ಪಿಸ್ತೀನಿ. ಅಭಯ್, ಹೇಳಿದ್ದು ಅರ್ಥ ಆಗ್ತಾ ಇಲ್ವಾ ನಿನಗೆ? ದೊಡ್ಡವರು ಅಂತ ನಾವಿದ್ದೀವಿ, ನಾವು ನೋಡ್ತೀವಿ. ಏಯ್, ನಿನಗೇನೋ ಗೊತ್ತು? ನೀನು ಹುಟ್ಟೋದಕ್ಕೆ ಮುಂಚೆಯಿಂದನೂ ಈ ನಾಗಿಣಿ ಕಾಟನ ನಮ್ಮೂರು ಅನುಭವಿಸ್ತಾ ಇದೆ. ಇವಳು ಪಾಪದಿಂದ ನಮ್ಮೂರಿಗೆ ಶಾಪ ಆಗಿದೆ. ಇವತ್ತೊಂದು ಒಳ್ಳೆ ದಿನ, ನಮ್ಮೂರಿಗೆ ಶಾಪ ಕಳೀತಾ ಇದೆ. ನೀನು ಬಂದು ಏನೇನೋ ಮಾತಾಡಿ ಅದನ್ನ ತಪ್ಪಿಸ್ಬೇಡ.
ಅಪ್ಪ ಅದು ಹಾಗಲ್ಲ ಪಾಪ. ನೋಡು, ನನಗೆ ನನ್ನ ಮಗನಿಗಿಂತ ಊರೇ ಮುಖ್ಯ. ಹೊಡು ಹೊಡೋ ಅಂದೆ. ನೆನಪಾಯ್ತಾ ಆದಿಶೇಷ? ಎಲ್ಲ ನೆನಪಾಯ್ತಾ? ನೀನು ಆದಿಶೇಷನ ಮಾನವ ರೂಪಿ ತ್ರಿಶೂಲ್ ಅನ್ನೋದು ತಿಳಿತಾ? ಯಾರು ನೀನು? ದಂಡಕ, ಆದಲಮ್ಮನ ಮಗ, ಮಹಾಮಾಂತ್ರಿಕ ದಂಡಕ. ಏ ಆದಿಶೇಷ, ನಿನ್ನ ದೇಹ ತ್ರಿಶೂಲದ್ದು, ಆದರೆ ನಿನ್ನ ಆತ್ಮ ಆ ಆದಿಶೇಷನದ್ದು. ನೀನು ಸಾಧಾರಣವಾದ ವ್ಯಕ್ತಿಯಲ್ಲ, ನಾಗಲೋಕದ ಮಹಾರಾಜ, ಮಹಾಶಕ್ತಿವಂತ, ಮಹಾಬಲ. ಆದರೆ ನಾಗಮಣಿಯ ಆಸೆಗೆ ನಿನ್ನನ್ನು ಬಲಿ ಕೊಟ್ಟರು. ಆದರೆ ನಿನ್ನಾಕೆ ನಾಗಿಣಿ ಮಾತ್ರ ಉಳಿದುಕೊಂಡರು. ನಿನ್ನ ಬಲಿಗೆ ಕಾರಣವಾದವರ ಮೇಲೆ ಸೇಡನ್ನು ತೀರಿಸಿಕೊಳ್ಳಲು ಅವಳು ಭೂಮಿಗೆ ಬಂದಳು. ಅಷ್ಟರಲ್ಲಾಗಲೇ ನಿನ್ನ ಜನನವಾಗಿತ್ತು. ನಿಮ್ಮಿಬ್ಬರಿಗೂ ಮದುವೆಯಾಯಿತು. ನಿನಗೆ ಅವಳು ಯಾರು ಎಂಬುದು ಗೊತ್ತಿಲ್ಲ, ಆದರೆ ಆಕೆಗೆ ನೀನು ಯಾರು ಎಂಬುದು ಗೊತ್ತು. ಈ ಒದ್ದಾಟದಲ್ಲಿ ನಿನ್ನ ದೇಹವೇ ಬದಲಾಗಿ ಹೋಯಿತು. ಈಗ ನೀನು ನನ್ನ ಬಂಧನದಲ್ಲಿದ್ದೀಯ. ಕಡೆಗೂ ನಮ್ಮ ಮನವಿ ನಿನಗೆ ಕೇಳಿಸಲಿಲ್ಲವೇ ಪರಮೇಶ್ವರ? ಎಲ್ಲವೂ ಮುಗಿದು ಹೋಯಿತು. ನಾಗಲೋಕದವರ ಈ ಯಾತನೆ ನಿನ್ನ ಕಣ್ಣಿಗೆ ಕಾಣಿಸುತ್ತಿಲ್ಲವೇ? ರಕ್ಷಣೆ ಮಾಡುವವರನ್ನು ಶಿಕ್ಷಿಸುವ ಹಾಗೆ ಏಕೆ ಮಾಡುತ್ತಿದ್ದೀಯ ಪರಮೇಶ್ವರ? ನೀನೇ ಶಿವಾನಿಯನ್ನು ಹೇಗಾದರೂ ಮಾಡಿ ಕಾಪಾಡು. ಏಕೆ ಪರಮೇಶ್ವರ, ನಿನ್ನಿಂದ ಯಾವುದೇ ಪ್ರತಿಕ್ರಿಯೆ ಕಾಣಿಸುತ್ತಿಲ್ಲ? ನೀನು ಮೌನವಾಗಿದ್ದೀಯಾ ಎಂದರೆ ಅದರ ಅರ್ಥವಾದರೂ ಏನು? ಭೂಲೋಕದಲ್ಲಿ ನೋಡಿದರೆ ಎಲ್ಲವೂ ಅನರ್ಥವಾಗುತ್ತಿದೆ. ಅಂದರೆ ನಿನ್ನ ಮನದಲ್ಲಿ ಬೇರೆ ಏನಾದರೂ ಉದ್ದೇಶವಿದೆಯೇ? ಶಿವಾನಿಯನ್ನು ಬೇರೆ ಯಾರಾದರೂ ಕಾಪಾಡುತ್ತಾರಾ? ನೀನೇ ಮೌನವಾಗಿದ್ದಾಗ ಅವಳನ್ನು ಬೇರೆ ಯಾರಾದರೂ ಕಾಪಾಡಲು ಹೇಗೆ ಸಾಧ್ಯ? ಅವಳಲ್ಲಿ ನಾಗಶಕ್ತಿಯೂ ಇಲ್ಲ, ದೈವಶಕ್ತಿಯ ಬಲವೂ ಇಲ್ಲ. ಅವಳನ್ನು ಬಿಡಿಸಬೇಕಾದ ಆದಿಶೇಷ ದಂಡಕ ವನದಲ್ಲಿದ್ದಾನೆ. ಇಂತಹ ಸ್ಥಿತಿಯಲ್ಲಿ ನಿನ್ನಿಂದ ಪವಾಡಗಳು ನಡೆಯಬೇಕಷ್ಟೇ. ನಾಗಲೋಕ ಅಳಿದು ಹೋಗುತ್ತಿದೆ, ನಿನ್ನಿಂದ ಉಳಿಯಬೇಕಷ್ಟೇ. ನೀನು ಯಾಕೆ ಸುಮ್ಗೆ ಹಿಂಗೆ ಎದುರ್ಕೊಂಡು ಸಾಯ್ತೀಯ? ಸುಮ್ಗೆ ನಿಂತ್ಕೋ, ಏನೂ ಆಗೋದಿಲ್ಲ. ಓಂ ನಾಗನೇತ್ರಾಯ ವಿದ್ಮಹೇ. ಓಂ ಶ್ರೀ ನಾಗನೇತ್ರಾಯ ವಿದ್ಮಹೇ. ಹೇಳಾಯ್ತಲ್ಲ, ಇನ್ನು ಏನು ಯೋಚನೆ ಮಾಡ್ತಿದ್ಯಾ? ಬೇಗ ಕಣ್ಣಮ್ಮನ ಕಣ್ಣನ್ನ ಕೈಗೆ ತಗೋ. ನೋಡು, ಮಾಡಿರೋ ಪೂಜೆಯಲ್ಲಿ ಅಪಚಾರ ನಡೆದಿದ್ರೆ, ಇಲ್ಲೇನಾದ್ರೂ ತಪ್ಪಾಗಿದ್ರೆ ಕಣ್ಣಮ್ಮನ ಕಣ್ಣನ್ನ ನೀನು ತಗೊಳ್ತಿದ್ದ ಹಾಗೆ ಸುಟ್ಟು ಬೂದಿ ಆಗ್ಬಿಡ್ತೀಯ. ಆದ್ರೆ ಕಣ್ಣೂರಿನ ಶಾಪ ಮಾತ್ರ ಹಾಗೆ ಉಳಿದು ಹೋಗುತ್ತೆ.
ಸರ್ವಶಕ್ತಾತ್ಮಿಕೆ ಓಂ ಶ್ರೀಮಾತಾಯೈ ನಮಃ ಜಗದೀಶ್ವರ್ಯೈ ನಮಃ ಶ್ರೀ ಕಣ್ಣಮ್ಮ ದೇವತಾಭ್ಯೋ ನಮಃ. ಎದ್ದೇಳಮ್ಮ. ಮುಂದೆ ಬಂದು ಕಣ್ಣಮ್ಮನ ಕಣ್ಣನ್ನು ತಗೋ. ಶಿವಾನಿಯ ಅಂತ್ಯವಾಗುತ್ತಿದ್ದರು. ಇಂತಹ ಸಂದರ್ಭದಲ್ಲೂ ಮೌನವನ್ನು ವಹಿಸಿರುವೆಯಲ್ಲ ತಂದೆ. ಒಂದು ವೇಳೆ ಶಿವಾನಿಯ ಅಂತ್ಯವಾದರೆ ನಾಗಲೋಕವು ಅಂತ್ಯವಾಗುತ್ತದೆ. ಬೇಡ ಬೇಡ ಭೋಲೆನಾಥ, ನನಗೆ ಆ ದಾರುಣವನ್ನು ನೋಡುವ ಶಕ್ತಿ ಇಲ್ಲ. ಭೋಲೆನಾಥ, ನಾನು ಇದನ್ನು ನೋಡುವ ಮುನ್ನ ಭಸ್ಮವಾಗಲೇ, ನಾನು ಭಸ್ಮವಾಗಿ ಹೋಗಲೇ. ಜೈ ಭೋಲೆನಾಥ. ಕಡೆಗೂ ಕಣ್ಣಮ್ಮನಿಗೆ ಕಣ್ಣು ಸೇರ್ತು. ಕಣ್ಣಲ್ಲಿ ಬರ್ತಿರೋ ರಕ್ತ ನಿಂತೋಯ್ತು. ರೀ ಸಾಕು, ಸುಮ್ಮನೆ ಇರ್ರಿ. ಸೈಂಟಿಫಿಕ್ ಆಗಿ ನಡೀತಿರೋದ್ನ ನೀವೆಲ್ಲರೂ ಪವಾಡ ಅಂತ ನಂಬ್ತಾ ಇದ್ದೀರಾ. ಮೂಢನಂಬಿಕೆಗೆ ಒಂದು ಲಿಮಿಟ್ ಇರಬೇಕು. ನೀವೆಲ್ಲ ಮೂಢನಂಬಿಕೆಗೆ ಅಂಟ್ಕೊಂಡಿದ್ದೀರಾ. ಸಾಕ್ ನಿಲ್ಸೋ ಮಾರಾಯ. ವಿಜ್ಞಾನ ಅನ್ಕೊಂಡು ದೊಡ್ಡ ವಿಜ್ಞಾನಿ ತರ ಮಾತಾಡ್ತಿದ್ದಾನೆ. ನೀನೇ ನೋಡ್ದೆ ತಾನೆ, ಆ ನಾಗಿಣಿ ಡಬ್ಬಿ ತೆಗಿತಿದ್ದಂಗೆನೆ ಕಣ್ಣಮ್ಮನ ಕಣ್ಣು ಹೋಗಿ ಕಣ್ಣಮ್ಮಂಗೆ ಸೇರ್ಕೊಂಡಿದ್ದು. ಅದು ಮ್ಯಾಗ್ನೆಟ್. ಈ ಕಣ್ಣು ಮ್ಯಾಗ್ನೆಟ್, ಆ ವಿಗ್ರಹನು ಮ್ಯಾಗ್ನೆಟ್. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಕಚ್ಕೋತು ಅಷ್ಟೇ. ಆಗ್ಲೇ ಇವ್ರ ಮುಖ ಹಾವು ತರ ಆಯ್ತಲ್ಲ, ಅದು ಏನ್ ಪವಾಡ ಅಲ್ಲ, ಲೇಸರ್ ಲೈಟು ಅಷ್ಟೇನೆ. ಎಲ್ಲದಕ್ಕೂ ಉತ್ತರ ಸಿದ್ಧವಾಗಿರ್ತೀನಿ. ನೋಡು, ಜನಗಳ ನಂಬಿಕೆನ ಹಾಳು ಮಾಡಬೇಡ, ಸುಮ್ಕಿದ್ಬಿಡು. ಇದೇನ್ ತಾಯಿ, ಮುಂಚೆ ಒಂದ್ ಕಣ್ಣಲ್ಲೇ ರಕ್ತ ಬರ್ತಾ ಇತ್ತು, ಇವಾಗ ಕಣ್ಣು ಸೇರಿದ್ಮೇಲೆ ಎರಡು ಕಣ್ಣಲ್ಲೂ ರಕ್ತ ಬರ್ತಾ ಇದೆ. ಇದೇನು ಮಾರಣ ಹೋಮಕ್ಕೆ ಸೂಚನೆನಾ ತಾಯಿ? ತಾಯಿ ಮಾದಲಮ್ಮ, ನಿನ್ನ ಪರಮ ಶತ್ರು ಆ ಶಿವಾನಿಯ ಬಲಿಯಾಗುತ್ತಿದೆ.
ಏನ್ ಹೇಳ್ತಾ ಇದ್ಯಾ? ಆತುರ ಬೇಡ ಆದಿಶೇಷ. ಹೋದ ಜನ್ಮದಲ್ಲಿ ನನ್ನ ಶಿಷ್ಯ ಶ್ರತಶೃಂಗ ಕಣ್ಣಮ್ಮನ ಕಣ್ಣನ್ನು ಪಡೆಯಲು ಹೋದಾಗ ಅಲ್ಲಿಗೆ ಆ ಶಿವಾನಿ ಬಂದು ಅವನನ್ನು ತಡೆದು ಸಾಯಿಸಿದಳು. ಅವನ ಮರಣವಾಯಿತು. ಈಗ ಅದೇ ಶತಶೃಂಗ ನಾಗಿಣಿಯ ಬಲಿಗೆ ಕಾಯುತ್ತಿದ್ದಾನೆ. ಅಲ್ಲಿ ನಾಗಿಣಿಯ ಬಲಿಯಾಗುವ ಸಮಯದಲ್ಲಿ ನಾನು ನನ್ನ ಆತ್ಮವನ್ನು ನಿನ್ನ ದೇಹಕ್ಕೆ ಸೇರಿಸಿ ಆ ಕಣ್ಣೂರಲ್ಲಿರುವ ಕಣ್ಣಮ್ಮನ ಕಣ್ಣನ್ನು ತಂದು ನಾನು ನಮ್ಮನ ಪಾಗಿಡುತ್ತೇನೆ. ದೇವರೇ, ಪರಮೇಶ್ವರ, ಶಕ್ತಿ ಇದ್ದರೂ ಇವನ ಮಂತ್ರ ಪ್ರಭಾವಕ್ಕೆ ಸಿಕ್ಕಿ ಅಸಹಾಯಕನಾಗಿದ್ದೇನೆ. ನನಗೆ ಎಲ್ಲವೂ ನೆನಪಾಗಿದೆ ದೇವರೇ. ನಿನ್ನ ಆಶೀರ್ವಾದದಿಂದ ಮಹಾಬಲನಾಗಿದ್ದ ನಾನು ಸಕಲ ಬಲವನ್ನು ಕಳೆದುಕೊಂಡು ನಿಷ್ಕ್ರಿಯನಾಗಿದ್ದೇನೆ. ಪರಮೇಶ್ವರ, ನನಗೆ ಶಕ್ತಿ ಕೊಡು. ನನಗೆ ಯಾವುದಾದರೂ ದಾರಿ ತೋರಿಸು. ನನಗೆ ಸರಿಯಾದ ದಾರಿ ತೋರಿಸು. ಕಡೆಗೂ ಈ ನಾಗಿಣಿ ಬಲಿಯಾಗೋ ಸಮಯ ಬಂದೇ ಬಿಡ್ತು. ನಮ್ಮೂರಿಗೆ ಬಡ್ದಿ ಶಾಪ್ ಅನ್ನು ತೊಲಗ್ತಾ ಇದೆ. ಇವಳು ಬಲಿ ಯಾವತ್ತೂ ಆಗ್ಬೇಕಾಗಿತ್ತು. ಇವಳು ಕೈಯಿಂದ ಕಣ್ಣಮ್ಮನ ಕಣ್ಣನ್ನ ಜೋಡಿಸಬೇಕಾದ ಕಾರಣದಿಂದ ತಡ ಆಯ್ತು. ಇನ್ನು ತಡ ಮಾಡೋ ಹಾಗಿಲ್ಲ. ತಡ ಮಾಡಿದ್ರೆ ಇನ್ನು ಯಾವ ಮಾಯಿದಾಟ ಆಡ್ತಾಳೋ ಏನೋ ಇವಳು. ಹಾಗೇನಾದ್ರೂ ಆದ್ರೆ ನಾವು ಇಷ್ಟು ದಿನ ಮಾಡಿದ ಕೆಲಸ ಹೊಳೆ ನೀರಲ್ಲಿ ಹುಣಸೆಹಣ್ಣು ತೊಳೆದ ಹಾಗಾಗುತ್ತೆ. ಶತಶೃಂಗ, ಬಲಿಪೀಠ ಸಿದ್ಧವಾಗಿದ್ಯಾ? ಅಯ್ಯೋ ವಸಂತಣ್ಣ, ನಾವೆಲ್ಲ ಇರ್ಬೇಕಾದ್ರೆ ನೀವ್ ಯಾಕೆ ತಲೆ ಕೆಡಿಸ್ಕೋತೀರಾ? ಬಲಿಪೀಠನೂ ಸಿದ್ಧವಾಗಿದೆ, ಬಲಿ ಕೊಡೋನು ಸಿದ್ಧವಾಗಿದ್ದಾನೆ. ನೀವು ಬನ್ನಿ ನನ್ನ ಜೊತೆ. ಏನಮ್ಮ, ನಾಗಿಣಿನ ಕರ್ಕೊಂಬನ್ನಿ, ತಪ್ಪಿಸ್ಕೊಂಡ್ಬಿಡ್ತಾಳೆ. ಇದೇನಿದು? ಉಮೇಶ್ ಫೋನ್ ರಿಸೀವ್ ಮಾಡ್ತಿಲ್ವಲ್ಲ? ಇಲ್ಲಿ ನಡೀತಿರೋ ಅನಾಹುತ ತಪ್ಪಿಸೋದಕ್ಕೆ ಪೊಲೀಸ್ ಫೋರ್ಸ್ ಬೇಕು. ನೋಡಿದ್ರೆ ಫೋನ್ ರಿಸೀವ್ ಮಾಡ್ತಿಲ್ಲ. ಅಭಯ್, ಅಭಯ್, ಅಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಏನು ಗೊತ್ತಾಗ್ತಾ ಇಲ್ಲ. ಏನೋ ಸಮಸ್ಯೆ ಆಗ್ತಿದೆ. ಎಲ್ಲರಿಗಿಂತ ನೀನೇ ಸರಿ ಅಂತ ಹಾರಾಡ್ತಿದ್ದೆ, ಇವಾಗ ನಿನಗೆ ಸಮಸ್ಯೆ ಆಗಿದ್ಯಾ? ನಿನ್ ಜೊತೆ ಮಾತಾಡೋದಕ್ಕೆ ಇಷ್ಟ ಆಗ್ತಿಲ್ಲ ಶಾಸ್ತ್ರ ನನಗೆ. ಅಭಯ್, ನಿನ್ ಹತ್ರ ಚರ್ಚೆ ಮಾಡೋಷ್ಟು ಸಮಯ ಇಲ್ಲ. ಅಲ್ಲಿ ಏನಾಗ್ತಿದೆ ಗೊತ್ತಾ? ಒಂದ್ ನಿಮಿಷ ಇರು. ಆ ಗಡ್ಡಧಾರಿ ವ್ಯಕ್ತಿ ಇವನೇನಾ ನೋಡು. ನಿನ್ ಲಾಜಿಕ್ ಪ್ರಕಾರ ಶಿವಾನಿ ನಿಜವಾಗ್ಲೂ ನಾಗಿಣಿ ಆಗಿದ್ರೆ ಇಷ್ಟು ಹೊತ್ತಿಗೆ ನನ್ನ ಸಾಯಿಸಿರ್ಬೇಕಿತ್ತು ತಾನೆ. ಎಲ್ಲ ಮರ್ತಿದ್ ನನ್ನನ್ನ ನಮ್ಮೂರಿಗೆ ಸೇಫ್ ಆಗಿ ಕರ್ಕೊಂಡ್ ಬಂದಿದ್ ಶಿವಾನಿನ ಕೊಲ್ಲಕ್ ನೋಡ್ತಿದಿರಲ್ಲ, ನಿಮ್ಗಳಿಗೆ ಬುದ್ಧಿ ಬೇಡವಾ? ಅಭಯ್, ನನ್ ದೀಪೇಶ್ವರಿ ಸುಳ್ಳು ಹೇಳಲ್ಲ ಅಭಯ್. ಆದ್ರೆ ಕಣ್ಣಾರೆ ಕಂಡಿದ್ದನ್ನ, ಕಿವಿಯಾರೆ ಕೇಳಿದ್ದನ್ನ ನಂಬಕ್ಕಾಗ್ತಾ ಇಲ್ಲ. ಧನಂಜಯ ಅನ್ನೋನು ಜಿನ್ನಿನ ಸಹಾಯಕನಾಗಿ ಯಾಕೆ ಬರ್ತಾನೆ? ಅರ್ಥ ಆಗ್ತಿಲ್ಲ ಅಲ್ವಾ? ನಿನಗೆ ಅರ್ಥನೂ ಆಗಲ್ಲ. ಅನ್ಯಾಯವಾಗಿ ಒಂದ್ ಹೆಣ್ಣಿನ ಬಲಿ ಆಗ್ತಿದೆ. ಇದಕ್ಕೆ ನೀನು ಕಾರಣ ಆಗ್ತೀಯ ಸಹಸ್ರ. ಇನ್ನ ಸುಮ್ಮನೆ ಇರೋದ್ರಲ್ಲಿ ಅರ್ಥನೇ ಇಲ್ಲ. ಈ ಜನ್ಮದಲ್ಲಿ ಮತ್ತೆ ಹುಟ್ಟು ಬಂದು ಆ ಶಿವನಿನೇ ಕಣ್ಣಮ್ಮನ್ ಕಣ್ ತೆಗ್ದಿದ್ದು ಅಂತ ಈ ಊರಿನ ಜನಕ್ಕೆಲ್ಲ ನಂಬಿಸ್ದೆ. ಈಗ ಅವರಿಂದಾನೇ ಇವಳು ಬಲಿ ಆಗುವ ಹಾಗೆ ಮಾಡ್ತಿದ್ದೀನಲ್ಲ, ಇದನ್ನೆಲ್ಲ ನೋಡ್ತಾ ಇದ್ರೆ ನಾಗಮಣಿ ನನಗೆ ಸೇರ್ಬೇಕು ಅಂತ ಅನಿಸ್ತಾ ಇದೆ. ಕಮಾಶ್, ಏನಾಗಿದೆ ನಿಮ್ಗೆ? ಯಾಕೆ ಒಬ್ರಿಗೆ ಒಬ್ರು ಹೀಗೆ ಯಾವಾಗ ಕಿತ್ತಾಡ್ಕೊಂಡು ಸಾಯ್ತಾ ಇರ್ತೀರಿ? ಅಕ್ಕಲಿಲ್ಲ? ಯಾಕೆ ಯಾವಾಗ್ಲೂ ಇಬ್ರು ಹೀಗೆ ಜಗಳಗೆ ಮಾಡ್ಕೊಂತಾ ಇರ್ತೀರಿ? ಆ ದಂಡಕ ಅಸ್ಲಿ ದೀಪನ ಮುಚ್ಚಿಟ್ಟು ಜೂಟ ದೀಪನ ಬದಲಾವಣೆ ಮಾಡೋದ್ರಿಂದ
ನಾವು ಎಲ್ಲ ಬದುಕೊಂಡ್ವಿ. ಅಸಲಿ ದೀಪ ಬಂದಿದ್ರೆ, ಅದು ಸತ್ಯಾಗೆ ಹೇಳ್ಬಿಟ್ಟಿದ್ರೆ ಊರ್ದು ಜನ ಎಲ್ಲ ನಮ್ಗೆ ಸೇರ್ಕೊಂಡು ನಮ್ಮ 3 ಜನಕ್ಕೆ ಹುಚ್ಚು ನಾಯಿಗೆ ಹೊಡೆದಂಗೆ ಹೊಡೆದು ಸುಟ್ಟು ಹಾಕ್ಬಿಡ್ತಾ ಇದ್ರು. ಆ ದಂಡಕ ದೀಪಾಗೆ ಬದಲಾವಣೆ ಮಾಡಿ ನಮ್ದು 3 ಜನದು ಪ್ರಾಣ ಉಳಿಸಿದ್ದಾನೆ. ಈಗ ಎಲ್ಲ ಸರಿ ಹೋಗಿದೆ ಅಲ್ಲ, ಮತ್ತೆ ಯಾಕೆ ನೀವಿಬ್ರು ಹಿಂಗೆ ಕಿತ್ತಾಡ್ಕೊಂಡು ನಾಯಿಗಳ ತರ ಸಾಯ್ತಾ ಇದ್ದೀರಿ? ಅಲ್ಲಿ ಏನಾಗಿದೆ ಅಂತ ನಿನಗೆ ಗೊತ್ತಿಲ್ಲ ಅಲ್ಲ? ನನಗೆ ಗೊತ್ತಾಗಿದೆ. ಕಣ್ಣೂರಿನಲ್ಲಿ ಆ ಸಹಸ್ರಳ ಮಾತು ಸುಳ್ಳಾಗಿದೆ. ಆ ಶಿವಾನಿ ಒಳ್ಳೆಯವಳು ಎಂದು ಅವಳು ಎಷ್ಟೇ ಅಂಗಲಾಚಿದರೂ ಆ ಊರಿನ ಜನರು ಅವಳನ್ನು ನಂಬುತ್ತಿಲ್ಲ. ನಿನ್ನ ಶಿವಾನಿಗೆ ಬೆಂಗಾವಲಾಗಿ ನಿಂತಿದ್ದ ಆ ಅಭಯನ್ನು ಆ ಊರಿನ ಜನರು ಬಂಧಿಸಿದ್ದಾರೆ. ಕ್ಷುದ್ರ ಶಕ್ತಿಯೇ ಪ್ರಬಲ ಶಕ್ತಿ. ಆದರೆ ಈ ದೇವತೆಗಳು ಅದನ್ನು ನೀಚ ಶಕ್ತಿ ಎಂದು ಬಿಂಬಿಸಿಬಿಟ್ಟರು. ಹಾಗಾಗಿ ಕ್ಷುದ್ರ ದೇವತೆಯ ಭಕ್ತರಾದ ನಾವು ಪ್ರಪಂಚದ ಕಣ್ಣಿಗೆ ದುಷ್ಟರ ಹಾಗೆ ಕಂಡೆವು. ಇದೆಲ್ಲವೂ ಇಂದಿಗೆ ಕೊನೆ. ಆ ಕಣ್ಣಮ್ಮನ ಕಣ್ಣು ಮಾದಳಮ್ಮನ ಪಾದಕ್ಕೆ ಇಟ್ಟ ತಕ್ಷಣ ಎಲ್ಲವೂ ನಾವಂದುಕೊಂಡ ಹಾಗೆ ನಡೆಯುತ್ತದೆ. ದೇವತೆಗಳು ಕ್ಷುದ್ರ ಶಕ್ತಿಯ ಮುಂದೆ ದಾಸರಾಗಲಿದ್ದಾರೆ. ಹೇ ದಂಡಕ, ಹೀಗೆ ಕನಸ್ಕಂಡ ಸಹಸ್ರಾರು ಅಸುರರು ನಿನ್ನಂತೆ ಗತಿ ಸಿಗದ ಹಾಗೆ ಆತ್ಮಗಳಾಗಿ ಅಲೆದಾಡುತ್ತಿವೆ. ಹೇ ದಂಡಕ, ನಿನ್ನ ಆತ್ಮವು ಹಾಗೆ ಅಲಿಯಲಿದೆ. ಕಡೆಯಲ್ಲಿ ನಿನ್ನ ಆಸೆ, ನಿನ್ನ ಕನಸು ಎಲ್ಲವೂ ನನಗೆ ಹಾಸ್ಯವಷ್ಟೇ. ಇನ್ನು ತಡವೇ ಇಲ್ಲ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಿನ್ನ ಪಟ್ಟದ ರಾಣಿ ಆ ನಾಗಿಣಿ ಜೈ ಮಾದಲಮ್ಮ. ಯಾಕೆ ನಾಗಿಣಿನ ಬಲಿ ಕೊಡೋದಿಕ್ಕೆ ಈ ತರ ಯಾಕಾಗ್ತಾ ಇದೆ?
ಉಸ್ತಾದ್, ಆ ಶಿವ ನಿನ್ ಸಾಯಿಸೋಕ್ ಹೋದ್ರೆ ಇಷ್ಟಲ್ಲ ಅಡ್ಡಿ. ಯಾಕೋ ಬಾಣ ನಮ್ ಕಡೆನೆ ತಿರುಗ್ತಾ ಇದೆ ಅಂತ ಅನ್ಸತ್ತೆ. ನಾವು ಸಿಗಾಕೊಳ್ಳೋದು ಖಂಡಿತ. ಈಗ ಏನ್ ಮಾಡೋದು ಉಸ್ತಾದ್? ನಿನ್ನ ಆತ್ಮಕ್ಕೆ ಒಂದಿಷ್ಟು ದಿನ ದೇಹವಾದವನು. ಅಭಯ್, ನಿನಗೆ ಒಂದು ವಿಷಯ ಗೊತ್ತಾ? ನಿನ್ನ ದೇಹದಲ್ಲಿ ಇವನ ಆತ್ಮಕ್ಕೆ ಜಾಗ ಕೊಟ್ಟ ಹಾಗೆ ನನ್ನ ಆತ್ಮವನ್ನು ಇವನ ದೇಹಕ್ಕೆ ಸೇರಿಸುತ್ತಿದ್ದೇನೆ. ಇದು ಈ ದಂಡಕನವನ ತಾಯಿ ಮಾದಲಮ್ಮನ ನೆಲ. ನೀನು ಏನು ಮಾಡಿದರೂ ಇಲ್ಲಿ ಪ್ರಯೋಜನಕ್ಕೆ ಬರುವುದಿಲ್ಲ. ಮಹಾಶಕ್ತಿವಂತ ಈ ಆದಿಶೇಷನನ್ನೇ ಬಂಧಿಸಿದ ನನಗೆ ನೀನ್ಯಾವ ಲೆಕ್ಕ? ನಿನ್ನ ಕಣ್ಣೆದುರಿಗೆ ಇವನ ದೇಹಕ್ಕೆ ನನ್ನ ಆತ್ಮವನ್ನು ಹೇಗೆ ಸೇರಿಸುತ್ತೇನೆ ನೋಡು. ಜೈ ಮಾದಲಮ್ಮ. ಬಾ ತ್ರಿಶೂಲ್. ತಾಯೇ ಮಾದಲಮ್ಮ, ನಿನ್ನ ನೆಲದಲ್ಲಿ ನಿನ್ನ ಮಗನಿಗೆ ಸೋಲೆ. ಏನಾದರೂ ಮಾಡುತ್ತಾಯೇ, ಕಾಪಾಡುತ್ತಾಯೇ. ಜೈ ಮಾದಲಮ್ಮ. ಕುಂದಾರ ಆಳ. ತಾಯಿ ಮಾದಲಮ್ಮ, ಈ ಶತ್ರು ನಮ್ಮ ನೆಲದಲ್ಲಿ ಕಾಲಿಟ್ಟೊಡನೆ ನಮ್ಮವರ ಸಾವಾಗುತ್ತಿದೆ ತಾಯೇ. ಮೊದಲು ಇವನ ಸಾವಾಗಬೇಕು. ಅದಾದರೆ ಮಾತ್ರ ನಾವು ನಮ್ಮ ಗುರಿಯನ್ನು ತಲುಪುವುದಕ್ಕೆ ಸಾಧ್ಯ. ಏನ್ ನೋಡ್ತಾ ಇದ್ದೀರಾ? ಸಮಯ ಮೀರ್ತಾ ಇದೆ, ಕೂರ್ಸಿ. ಆಹುತಿ ನಿಲ್ಸಿ. ಶಿವಾನಿಗೆ ಯಾರು ತೊಂದರೆ ಕೊಡ್ಬೇಡಿ. ಈ ನಾಗಿಣಿ ನಿನ್ನ ಮತಿ ಭ್ರಮಣೆ ಮಾಡಿ ದಿಕ್ಕು ತಪ್ಪಿಸೋ ಹಾಗೆ ಮಾಡ್ತಿದ್ದ. ನೀನ್ ಸ್ವಲ್ಪ ಸುಮ್ನಿರೋ. ಆಹುತಿ, ಶಿವಾನಿ,
ಶಿವಾನಿ, ನಿನಗೇನು ಆಗಿಲ್ಲ ತಾನೆ? ನಿನ್ನ ಜೊತೆ ಇರಬೇಕಾದ್ರೆ ನನಗೇನಾಗಕ್ಕೆ ಸಾಧ್ಯ ಆದಿಶೇಷ? खत्म हो गया, सब खत्म हो गया। ಶಿವಾನಿ, ನಾವು ನಾಗಲೋಕದವರು, ಸಾವಿಗೆ ಅಂಜಿ ಓಡೋಗೋರಲ್ಲ. ಒಂದು ನಾಗನ ಬಲಿ ಕೊಡ್ಬೇಕು ಅನ್ನುವಾಗ ಇನ್ನೊಂದು ನಾಗನು ಬಂದಿದೆ. ಏನು ಮುಖ ಮುಖ ನೋಡ್ತಿದ್ದೀರಾ? ಹಿಡ್ಕೊಳ್ಳಿ ಅವನ್ನ. ಉಳ್ದಾದ್ಮೇಲೆ ಅವನು ಬಲಿ ಕೊಡೋಣ. ಬಿಡಿ ಅವನ್ನ. ಅಯ್ಯೋ, ಅವರಿಬ್ರು ಒಳ್ಳೆಯವರು, ಅವ್ರಿಗೇನು ಮಾಡಬೇಡಿ. ಬಿಡಿ ಅವ್ರನ್ನ. ಅಬ್ಬಾಯ್, ಪರಮೇಶ್ವರ, ನಾಗಮಾತ, ಭೋಲೆನಾಥ, ಪರಮೇಶ್ವರ, ಹರ ಹರ ಮಹಾದೇವ. ಎಷ್ಟೋ ಸಂವತ್ಸರಗಳ ನಂತರ ನನ್ನ ಶಾಪವನ್ನು ವಿಮೋಚನೆ ಮಾಡಿದೀರ ತಂದೆ. ಅಂದರೆ ನಾಗಲೋಕದ ಕಂಟಕವೂ ಕಳೆಯಿದೆ ತಂದೆ. ಹರ ಹರ ಮಹಾದೇವ. ವೈದ್ಯರೇ, ನೀವು ಹೇಳಿದ್ದೀರಿ ನಾಗಮಣಿ ಸಿಕ್ಕರೆ ನಾಗಮಾತ ಗುಣವಾಗುತ್ತಾರೆ ಎಂದು. ಅದು ಹಾಗೆಯೇ ಆಗಿದೆ. ಎಲ್ಲ ಪರಶಿವನ ಇಚ್ಛೆ. ಕೇಳಿ ನಾಗ ಸೈನಿಕರೇ, ನಾಗಮಣಿಯೊಡನೆ ಬರುತ್ತಿರುವ ಆದಿಶೇಷ ಮತ್ತು ಶಿವಾನಿಯ ಸ್ವಾಗತಕ್ಕೆ ನಾಗಲೋಕ ತಯಾರಾಗಲಿ. ನಾಗ ಬೀದಿಗಳು ವಿಜೃಂಭಿಸಲಿ. ಗುರುದೇವ, ಶಿವಾನಿ ಮತ್ತು ಆದಿಶೇಷ ಮಾತ್ರ ಬರುತ್ತಿಲ್ಲ. ಈ ನಾಗಲೋಕಕ್ಕೆ ಸಿಂಧೂರವಾಗಬೇಕಾದವಳು ಕೂಡ ಬರುತ್ತಿದ್ದಾಳೆ. ಮಾತೆ, ಯಾರ ಬಗ್ಗೆ ಹೇಳುತ್ತಿರುವಿರಿ? ಶಿವಾನಿಯ ಹೊಟ್ಟೆಯಲ್ಲಿ ಸಾಕ್ಷಾತ್ ಪರಾಶಕ್ತಿಯ ಅಂಶವಿರುವ ಹೆಣ್ಣು ಮಗಳಿದ್ದಾಳೆ. ನನ್ನ ಮಗ ಆದಿಶೇಷನ ಮಗಳು ಈ ನಾಗಲೋಕದ ಪಟ್ಟದರಸಿ ಬರುತ್ತಿದ್ದಾಳೆ. ಬ್ರೇಕಿಂಗ್ ನ್ಯೂಸ್. ರುದ್ರಾಪುರದಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ವಿಚಿತ್ರವಾದ ರೋಗ ಕಾಣಿಸಿಕೊಂಡಿದೆ. ಜನ ನಿತ್ರಾಣವಾದ ಕೆಲವೇ ಗಂಟೆಗಳಲ್ಲಿ ನಡೆಯಲು ಸಾಧ್ಯವಾಗದೆ ಬಾಯಿಯಲ್ಲಿ ನೊರೆ ಬಂದು ಸತ್ತು ಹೋಗ್ತಾ ಇದ್ದಾರೆ. ಈ ವಿಚಿತ್ರ ಕಾಯಿಲೆ ಯಾವುದು ಅಂತ ಸದ್ಯಕ್ಕೆ ತಿಳಿದಿಲ್ಲ. ವಿಷಪ್ರಾಶನವಾಗಿರಬಹುದು ಎಂಬ ಅನುಮಾನ ದಟ್ಟವಾಗಿದೆ. ವೈದ್ಯರು, ವಿಜ್ಞಾನಿಗಳು ಸೋತು ಕೈ ಚೆಲ್ಲಿ ಕೂತಿದ್ದಾರೆ. ಜನರು ದೇವರ ಮೊರೆ ಹೋಗಿದ್ದಾರೆ. ಪರಮೇಶ್ವರ, ಒಂದು ಕಂಟಕ ಕಳೆಯಿತು ಮೂಡನೆ. ಮತ್ತೊಂದು ಕಂಟಕ ಶುರುವಾಗುತ್ತಿದೆ. ಜಗತ್ತಿನಲ್ಲಿ ಕಂಟಕಗಳಿಗೆ ಕೊನೆಯೇ ಇಲ್ಲವೇ ತಂದೆ? ಎಲ್ಲದಕ್ಕೂ ಒಂದು ಅಂತ್ಯ ಇರಲೇಬೇಕಲ್ಲವೇ? ಹಾಗೆಯೇ ಅವರನ್ನು ಕಾಪಾಡಲು ಒಂದು ಶಕ್ತಿಯೂ ಇರಲೇಬೇಕಲ್ಲವೇ ಭಗವಂತ? ಯಾವ